जिला प्रशासन, जिला पंचायत और कन्नड़ और संस्कृति विभाग द्वारा महायोगी वेमना जयंती समारोह का आयोजन हेमा वेमा कम्युनिटी हॉल अमलापुर रोड पर किया गया। इस अवसर पर महायोगी वेमना की तस्वीर की पूजा आदि की गई। मुख्य अतिथि के रूप में बीदर दक्षिण के विधायक डॉक्टर शैलेंद्र बिलदाले ने भाग लिया और कार्यक्रम का उद्घाटन किया। इस अवसर पर विधायक ने संबोधन किया। कैमरामैन पुपुराज का कवरेज। ಯೂನಿವರ್ಸಲ್ ಸ್ಪೀಕರ್ ಆಗಿ ಜಿಲ್ಲಾಡಳಿತದಿಂದ ಅವರನ್ನು ಕರೀತಾರೆ. ಎಲ್ಲ ಸಬ್ಜೆಕ್ಟ್ ನಾಲೆಜು ಮತ್ತು ಭಗವಂತರ ಬಗ್ಗೆ ಜಯಂತಿ ಬಗ್ಗೆ ಹೆಚ್ಚಿನ ನಾಲೆಜ್ ಇದ್ದಿದ್ದು ನಮ್ಮ ಪ್ರೊಫೆಸರ್ ಉಗ್ಗಿ ಪಾಟ್ಕರಿಗೆ ಅಂದ್ರೆ ತಪ್ಪಾಗಲ್ಲ. ಅವ್ರು ಜೋರಾಗಿ ನಾವು ಚಪ್ಪಾಳೆ ಹೊಡಿಬೇಕಂತ ನಾನು ಯಾಕಂದ್ರೆ ಈ ಒಂದು ರೆಡ್ಡಿ ಸಮಾಜವು ಯಾರಿಗೆ ಒಂದ್ಸಲ ಮಾತು ಕೊಡ್ತಂದ್ರೆ ಆಯ್ತು, ಮಾತನ್ನು ನೆರವೇರಿಸುವ ಶಕ್ತಿ ಈ ಸಮಾಜಕ್ಕಿದೆ. ಅದಕ್ಕೆ ಕಾರಣ ನನಗೆ ಆಗಿದೆ. ನಾನೇ ತಮ್ಮೆಲ್ಲರೂ ಎಲ್ಲ ಸಮಾಜ ಜೊತೆ ಈ ಸಮಾಜ ಕೂಡ ಗಟ್ಟಿಯಾಗಿ ನಿಂತಿದ್ದಕ್ಕೆ ನಾನು ಶಾಸಕನಾಗ್ಲಿಕ್ಕೆ ಸಾಧ್ಯ ಆಯ್ತು. ಈ ನಾನು ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ವೇಮಂಜಿ ಅವ್ರ ಬಗ್ಗೆ ಆಂಧ್ರ ಮೂಲದವರು ಅದೆಲ್ಲ ಪೂರ್ತಿ ಪುರಾಣವನ್ನೇ ಅವರು 5,000 ಪದ್ಯಗಳು ಬರೆದಿದ್ರು. ಸರಳತೆ ಕವಿ ಇದ್ರು. ಯಾರು ಫೇಮಸ್ ಆಗಿದ್ದಾರೆ ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿನೇ. ಅವ್ರ ಸಾಮ್ರಾಜ್ಯವನ್ನು ಬಿಟ್ಟು ಮೂಢನಂಬಿಕೆ ಹೋಗ್ಬೇಕು, ಸಮಾಜದಲ್ಲಿ ಅಸಮೃದ್ಧಿ ಹೋಗ್ಬೇಕು, ಸಮಾಜದಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡ್ಬೇಕು. ಈ ಒಂದು ಮನೋಭಾವನೆಯಿಂದ ತಾವು ಇಷ್ಟೇ ಭಗವಾನ್ ಬುದ್ಧ ಹಿಡ್ಕೊಂಡು, ಬಸವಣ್ಣವ್ರು ಹಿಡ್ಕೊಂಡು, ಕನಕದಾಸ್ ಹಿಡ್ಕೊಂಡು, ಕಬೀರ್ ದಾಸ್ ಹಿಡ್ಕೊಂಡು ಎಲ್ಲರೂ ದೊಡ್ಡ ದೊಡ್ಡ ರಾಜ್ಯವನ್ನು ಬಿಟ್ಟು ಮಾನವ ಧರ್ಮಕ್ಕೆ ಒಳ್ಳೇದಾಗ್ಬೇಕಂತೆ ತಮ್ಮ ಒಬ್ಬರು ಕೀರ್ತನ ಮುಖಾಂತರ, ಕೆಲವರು ಹಾಡದ ಮುಖಾಂತರ, ಕೆಲವರು ವಚನಗಳ ಮುಖಾಂತರ ಒಂದು ರೆವಲ್ಯೂಷನ್ ತಂದಂತ ವ್ಯಕ್ತಿಗಳಲ್ಲಿ ವೇಮಂಜಿಯವರೊಬ್ಬರು. ನಮ್ಮಗಿನ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಬಹಳ ವಿಜೃಂಭಣೆಯಿಂದ ವೇಮನ್ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ನಮ್ಮಲ್ಲಿ ಒಂದು ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವ್ರದ್ದು ಆಚರಣೆ ಮಾಡ್ತೀವಿ. ಇದರಿಂದ ಸರ್ಕಾರದಿಂದ ವೇಮಂಜಿಯವ್ರ ಜಯಂತಿ ಆದ್ಮೇಲೆ ಎಲ್ಲ ಕಡೆ ಇಡೀ ನಮ್ಮ ರಾಜ್ಯದಲ್ಲಿ ಕೂಡ ವೇಮಂಜಿಯವ್ರ ಜಯಂತಿ ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ಅಷ್ಟೇ, ಯಾರು ಮಹಾತ್ಮರು ಹೇಳ್ತಾರೆ ಅವ್ರು ಹೇಳ್ದಾಗ ನಾವು ಕೇಳ್ಬೇಕು, ಅವ್ರು ಹಾಕೊಟ್ಟಂತ ಮಾರ್ಗದಲ್ಲಿ ಹೋಗ್ಬೇಕು. ಅದು ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಅವನು ಬ್ರಿಟಿಷ್ ಸರ್ಕಾರದಲ್ಲಿ ಅವರ ತಂದೆ ಕೂಡ ಸಿವಿಲ್ ಸರ್ವಿಸ್ ಮಾಡಿದ್ರು. ಇವನು ಕೂಡ IAS ಮಾಡಿರ್ತಕ್ಕಂಥ ವ್ಯಕ್ತಿ. ಅಂದಿನ ಕಾಲದಲ್ಲಿ ಸಿವಿಲ್ ಸರ್ವೆಂಟ್ ಅಂತಿದ್ರು, ICS ಅಂತಿದ್ರು. ಅಂತ ಪರೀಕ್ಷೆಯನ್ನು ಪಾಸ್ ಮಾಡಿರ್ತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ನಮ್ಮ ಕೊಂಡವೀಡು ರಾಜರ ಕಿಲ್ಲೆ ನೋಡಿಟ್ಕೊಡ್ಲೆ ಅವನು ಹೇಳ್ತಾನೆ, ಅವ್ರು ಬರೀತಾರೆ, ನನಗೆ ಮೂರ್ಛೆ ಬಂದಂಗೆ ನಾನು ಅನೇಕ ದೇಶಗಳಲ್ಲೆಲ್ಲ ಓಲಾಡಿ ಅಲ್ಲಿಯ ಇತಿಹಾಸವನ್ನು ಕ್ರೋಢೀಕರಿಸಿದ್ದೇನೆ. ಆದರೆ ರೆಡ್ಡಿ ಸಾಮ್ರಾಜ್ಯದ ಈ ಕೊಂಡವೀಡು ಕಿಲ್ಲೆ ನೋಡಿದ ನಂತರ ನಾನು ಮೂಕ ವಿಸ್ಮಿತನಾದೆ. ಅವನ ಮನಸ್ಸಿನಲ್ಲಿ ಸಂಚಲನ ಮೂಡ್ತದೆ. ಎಂತ ಕಿಲ್ಲೆ ಅಪ್ಪ, ಎಲ್ಲಿಂದ ಹೋಗ್ಬೇಕು, ಎಲ್ಲಿಂದ ಬರಬೇಕು, ಎಕಡೆಯಿಂದ ಹೋಗ್ಬೇಕು, ಎಲ್ಲಿಂದ ಇಳಿಬೇಕು, ಎಷ್ಟು ಭವ್ಯವಾಗಿರ್ತಕ್ಕಂಥ ಕಟ್ಟಡ ಇದೆ. ಸುತ್ತಿದ್ರು ಕೂಡ ಆಗಿನ ಕಾಲದಲ್ಲಿ ಕುದುರೆ ಮೇಲೆ ಕುಂತು 7 ಸಲ ಸುತ್ತ ಹಾಕ್ತಾರೆ. ಮೇನ್ ಗೇಟ್ ಯಾವುದು ಅಂತ ಹೇಳಿ ಅವರಿಗೆ ತಿಳಿಲೇ ಇಲ್ಲ. ಅಂತ ಸಂದರ್ಭದಲ್ಲಿ ಅವರು ಒಂದು ನಿಶ್ಚಯ ಮಾಡ್ತಾರೆ, ನಾನು ಜೀವಂತ ಇರುವವರೆಗೆ ಈ ರೆಡ್ಡಿ ಸಮಾಜದ ಇತಿಹಾಸವನ್ನು ಹುಡುಕ್ತೀನಿ ಅಂತ ಹೇಳಿ ಹೇಳಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು CP ಬ್ರೌನ್ ಸಾಹೇಬರು ಅಂತಕ್ಕಂಥ ಮಾತು ಇವತ್ತು ನಾವು ನೆನಪಿಡಬೇಕು. ಇಷ್ಟೆಲ್ಲ ನಮ್ಮ ಸಮಾಜದ ಇತಿಹಾಸವನ್ನು ಕೊಟ್ಟವರು ಯಾರು? CP ಬ್ರೌನ್. CP ಬ್ರೌನ್ ಅಂದ್ರೆ ಏನ್ರಿ? ಲಾಂಗ್ ಫಾರ್ಮ್ ಚಾರ್ಲಸ್ ಫಿಲಿಪ್ ಬ್ರೌನ್ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ. ಎಲ್ಲ ಇತಿಹಾಸ ಹುಡುಕ್ಬಿಟ್ರು. ನಾವು ವೇಮನನ ಚರಿತ್ರೆ ಹುಡುಕಿದ್ದು, ಹೇಮರೆಡ್ಡಿ ಮಲ್ಲಮ್ಮನ ಚರಿತ್ರೆಯನ್ನು ಹುಡುಕಿದ್ದು, ಎಲ್ಲ ರಾಜರ ಡಾಕ್ಯುಮೆಂಟರಿ ಎವಿಡೆನ್ಸ್ ಗಳನ್ನು ಮಾಡಿದ್ರು. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಹೊಡೆಯುವುದು ನಮ್ಮ ಪರಮ ಧರ್ಮ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಇವತ್ತು ಅವ್ರೇನಾದ್ರೂ ಮಾಡ್ತಾ ಇದ್ದಿಲ್ಲ ಅಂದ್ರೆ। अन्य जानकारी के लिए चैनल को लाइक शेयर सब्सक्राइब जरूर करें। धन्यवाद।